ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗಿದೆ, ನೋಡೋಣ. ಹಿರಿಯೂರು ಬೈ ಎಲೆಕ್ಷನ್ಗೆ ಯುವ ರಾಜಕಾರಣಿ ಎಂಟ್ರಿ ಆಗಿದೆ. ಯುವ ರಾಜಕಾರಣಿ ಎಂಟ್ರಿಯಿಂದ ಚಿತ್ರದುರ್ಗದಲ್ಲಿ ಇದೀಗ ಸಂಚಲನ ಮೂಡಿದೆ. ಚುನಾವಣೆ ಅಖಾಡಕ್ಕೆ ಇಳಿದಿದ್ದಾರೆ ಯುವ ನಾಯಕ ಸಂದೀಪ್ ಗುಂಡಾರ್ಪಿ. ಉಪಚುನಾವಣೆ ಘೋಷಣೆಗೂ ಮುನ್ನವೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ತೆರೆಮರೆಯಲ್ಲಿ ಕೆಲಸ ಮಾಡ್ತಿದ್ರು ಸಂದೀಪ್ ಗುಂಡಾರ್ಪಿ. ಇನ್ನು ಇವರು ಮಾಜಿ ಸಚಿವ ದಿವಂಗತ ಅಶ್ವಥ್ ರೆಡ್ಡಿ ಅವರ ಮೊಮ್ಮಗ ಕೂಡ. ತಾತನ ಗರಡಿಯಲ್ಲಿ ಬೆಳೆದಿರೋ ಸಂದೀಪ್ ಇದೀಗ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದಾರೆ. ಇನ್ನು ಇವರು ಈಗಾಗಲೇ ಸಮಾಜ ಸೇವೆ ಮೂಲಕ ಉತ್ತಮ ಹೆಸರನ್ನ ಕೂಡ ಗಳಿಸಿದ್ದಾರೆ. ಯುವ ನಾಯಕರಾಗಿ ಸಮಾಜ ಸೇವೆ ಮೂಲಕ ಉತ್ತಮ ಹೆಸರನ್ನು ಕೂಡ ಪಡ್ಕೊಂಡಿದ್ದಾರೆ. ಸಂದೀಪ್ ಗುಂಡಾರ್ಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದ ಕೂಡ ಇದೆ. ಡಿಕೆಶಿ ಕುಟುಂಬಕ್ಕೆ ತುಂಬಾ ಹತ್ತಿರವಾದ ಸಂಬಂಧಿ ಕೂಡ ಸಂದೀಪ್ ಗುಂಡಾರ್ಪಿ ಅವರು. ಇನ್ನು ಶೀಘ್ರದಲ್ಲೇ ಇವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೆ ಸಿದ್ಧತೆ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಇವರು ಚಿತ್ರದುರ್ಗ ಜಗಳೂರು ಕ್ಷೇತ್ರದಲ್ಲಿ ಇವರ ತಾತ ದಿವಂಗತ ಅಶ್ವಥ್ ರೆಡ್ಡಿ ಅವರು ಮತ್ತು ಅವರ ಕುಟುಂಬ ಒಂದು ಉತ್ತಮವಾದ ಹಿಡಿತವನ್ನು ಕೂಡ ಸಾಧಿಸಿದೆ. ರಾಜಕೀಯ ಕ್ಷೇತ್ರದಲ್ಲಿ ಚಿತ್ರದುರ್ಗ ಜಗಳೂರು ಕ್ಷೇತ್ರದಲ್ಲಿ ಹಿಡಿತವನ್ನು ಕೂಡ ಸಾಧಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಇದೀಗ ಸಂದೀಪ್ ಅವರು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆಗೆ ಡಿಕೆಶಿ ಅವರ ಜೊತೆ ಈಗಾಗಲೇ ಮಾತುಕತೆ ಕೂಡ ನಡೆಸಿದ್ದಾರೆ. ಏನು ಇವಾಗ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ, ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ಅವರ ನಿಧನದಿಂದ ತೆರವಾಗಿತ್ತು ಈ ಕ್ಷೇತ್ರ. ಇದೀಗ ಉಪಚುನಾವಣೆಗೆ ಇನ್ನೂ ಘೋಷಣೆ ಆಗಿಲ್ಲ. ಉಪಚುನಾವಣೆ ಈಗಲಿಂದಲೇ ಪಕ್ಷಗಳು ಯಾವ ಅಭ್ಯರ್ಥಿಯನ್ನ ಇಳಿಸಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಆಗ್ತಾ ಇದೆ. ಅದರಲ್ಲಿ ಇದೀಗ ಸಂದೀಪ್ ಗುಂಡಾರ್ಪಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಪಕ್ಷದಿಂದ ಹಿರಿಯೂರು ಬೈ ಎಲೆಕ್ಷನ್ಗೆ ಯುವ ರಾಜಕಾರಣಿ ಸಂದೀಪ್ ಗುಂಡಾರ್ಪಿ ಅವರ ಹೆಸರು ಇದೀಗ ಕೇಳಿ ಬರ್ತಾ ಇದೆ. ಎಂಟ್ರಿ ಕೊಟ್ಟಿದ್ದಾರೆ ಇದೀಗ ಉಪಚುನಾವಣೆ ಅಖಾಡಕ್ಕೆ ಕಾಂಗ್ರೆಸ್ ಪರವಾಗಿ.